ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಎರಡನೇ ಟಿ20 ಪಂದ್ಯದಲ್ಲಿ ನಮ್ಮ ಭಾರತ ತಂಡ ನ್ಯೂಜಿಲೆಂಡ್ ವಿರುದ್ಧ ಭರ್ಜರಿಯಾಗಿ ಗೆದ್ದ ಬಳಿಕ ನ್ಯೂಜಿಲೆಂಡ್ ನಾಯಕ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಅಚ್ಚರಿಯಾಗಿ ಶಾಕ್ ಆಗ್ತೀರಾ. ಅಷ್ಟಕ್ಕೂ ಹೇಳಿದ್ದೇನು ನ್ಯೂಜಿಲೆಂಡ್ ನಾಯಕ ಸ್ಯಾಂಟ್ನರ್ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು 468 ದಿನಗಳ ನಂತರ ಟೀಮ್ ಇಂಡಿಯಾದಲ್ಲಿ ಸೂರ್ಯೋದಯ. ವಿಶ್ವಕಪ್ ಮುನ್ನ ಭಾರತಕ್ಕೆ ಬಿಗ್ ಬೂಸ್ಟ್ ಅಂತಾನೆ ಹೇಳ್ಬೋದು. ಇದೆಲ್ಲದರ ಮಾಹಿತಿಯನ್ನು ತಿಳ್ಕೊಂಬರೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೇ ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಕಳೆದ 14 ತಿಂಗಳುಗಳಿಂದ ಕಾಯುತ್ತಿದ್ದ ಸೂರ್ಯ ಶುಕ್ರವಾರ ರಾಯ್ಪುರ್ನಲ್ಲಿ ರಾತ್ರಿ ಉದಯಿಸಿದ್ದಾನೆ ಅಂತಾನೆ ಹೇಳ್ಬೋದು. ಭಾರತ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅವರು 14 ತಿಂಗಳು ಮತ್ತು 23 ಇನ್ನಿಂಗ್ಸ್ಗಳ ಕಾಯುವಿಕೆಯ ನಂತರ ತಮ್ಮ ಮೊದಲನೇ ಟಿ20 ಅರ್ಧ ಶತಕವನ್ನು ಪೂರ್ಣಗೊಳಿಸಿದ್ದಾರೆ. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಫಾರ್ಮ್ ಬಗ್ಗೆ ಎದ್ದಿರುವ ಪ್ರಶ್ನೆಗಳಿಗೆ ಯಾವ ರೀತಿ ಯಾವ ಶೈಲಿಯಲ್ಲಿ ಉತ್ತರ ಕೊಡಬೇಕೆಂಬ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಸೂರ್ಯ ತಮ್ಮ ಮಿಸ್ಟರ್ 360 ಇಮೇಜ್ ಅನ್ನು ಉಳಿಸಿಕೊಂಡು ಕೇವಲ 23 ಬಾಲ್ಗಳಲ್ಲಿ 7 4 ಮತ್ತು 2 ಸಿಕ್ಸರ್ಗಳ ನೆರವಿನಿಂದ ಅರ್ಧ ಶತಕ ಸಿಡಿಸಿ ಟೀಕಾಕಾರರ ಬಾಯಿ ಮುಚ್ಚಿಸಿದ್ದಾರೆ. ಜೊತೆಗೆ ಟಿ20ಯಲ್ಲಿ ಭಾರತ ತಂಡ ದಾಖಲೆ ಮೊತ್ತ ಚೇಸಿಂಗ್ ಮಾಡುವಲ್ಲಿ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಪ್ರಮುಖ ಪಾತ್ರ ವಹಿಸಿದರು. ಸತತ 468 ದಿನಗಳಿಂದ ಸೂರ್ಯಕುಮಾರ್ ಯಾದವ್ ಅವರು ಒಂದೇ ಒಂದು ಅರ್ಧ ಶತಕ ಗಳಿಸಲು ಸಾಧ್ಯವಾಗಿರಲಿಲ್ಲ. ಈ ಸಂದರ್ಭದಲ್ಲಿ ಸೂರ್ಯ ಹಲವು ಟೀಕೆಗಳನ್ನು ಕೂಡ ಎದುರಿಸಿದ್ದರು. ಆದರೆ ಅವರು ಎಂದಿಗೂ ತಮ್ಮ ಮೇಲೆ ಇದ್ದ ಭರವಸೆಯನ್ನು ಕಳೆದುಕೊಂಡಿರಲಿಲ್ಲ. ಇದೀಗ ಟಿ20 ವಿಶ್ವಕಪ್ 2026ರ ಟೂರ್ನಿಗೂ ಮುನ್ನ ಲಯ ಆದ್ರೆ ಕಂಡುಕೊಂಡಿರುವ ಸೂರ್ಯ ಅರ್ಧ ಶತಕ ಸಿಡಿಸಿ ಮಿಂಚಿದ್ದಾರೆ. ಹೌದು ಸ್ನೇಹಿತರೆ, ಸೂರ್ಯನ ಸ್ಫೋಟಕ ಪ್ರದರ್ಶನ ಇನ್ನಿಂಗ್ಸ್ನಾದ್ಯಂತ ಮುಂದುವರಿಯಿತು. ಅವರು ಅಂತಿಮವಾಗಿ 37 ಬಾಲ್ಗಳಲ್ಲಿ 9 4 ಮತ್ತು 4 ಸಿಕ್ಸರ್ಗಳ ನೆರವಿನಿಂದ 82 ರನ್ ಗಳಿಸಿ ಅಜೇಯರಾಗಿ ಉಳಿದರು. ಇನ್ನು ಈ ಮೂಲಕ ಟೀಮ್ ಇಂಡಿಯಾ 7 ವಿಕೆಟ್ಗಳ ಗೆಲುವು ಕೂಡ ಸಾಧಿಸಿತು. ಹೌದು ಸ್ನೇಹಿತರೆ, ಐಸಿಸಿ 2024ರ ಟಿ20 ವಿಶ್ವಕಪ್ ನಂತರ ಸೂರ್ಯಕುಮಾರ್ ಯಾದವ್ ಟೀಮ್ ಇಂಡಿಯಾದ ನಾಯಕನಾಗಿದ್ದರಿಂದ ಅವರ ಬ್ಯಾಟ್ ಸ್ತಬ್ಧವಾಗಿತ್ತು. 2024ರಲ್ಲಿ ಅವರು 18 ಪಂದ್ಯಗಳ 17 ಇನ್ನಿಂಗ್ಸ್ಗಳಲ್ಲಿ 4 ಅರ್ಧ ಶತಕಗಳು ಸೇರಿದಂತೆ 429 ರನ್ ಗಳಿಸಿದರು. ಆದಾಗ್ಯೂ 2025ರಲ್ಲಿ ಅವರು 21 ಪಂದ್ಯಗಳ 19 ಇನ್ನಿಂಗ್ಸ್ಗಳಲ್ಲಿ ಕೇವಲ 218 ರನ್ ಗಳಿಸಿದ್ದರು. ಈ ಅವಧಿಯಲ್ಲಿ ಅವರು ಶತಕ ಗಳಿಸುವುದರಲ್ಲಿ ಒಂದು ಅರ್ಧ ಶತಕ ಗಳಿಸುವುದಕ್ಕೂ ವಿಫಲರಾದರು. ಇವರು ಫಾರ್ಮ್ ಬಗ್ಗೆ ನಿರಂತರ ಪ್ರಶ್ನೆಗಳು ಕೂಡ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಏಕೆಂದರೆ 2026ರ ಟಿ20 ವಿಶ್ವಕಪ್ ಮುಂದಿನ ತಿಂಗಳು ಪ್ರಾರಂಭವಾಗಲಿದೆ. ಈ ವೇಳೆ ಸೂರ್ಯ ಅವರ ಫಾರ್ಮ್ ಟೀಮ್ ಇಂಡಿಯಾಗೆ ಪ್ರಮುಖ ಅಂತಾನೆ ಹೇಳ್ಬೋದು. ಇನ್ನು ಈ ಪಂದ್ಯಕ್ಕೆ ಪ್ರಮುಖ ಕಾರಣ ಗೆಲ್ಲಲು ಅಂತಂದ್ರೆ ಅದು ಇಶಾನ್ ಕಿಶನ್ ಮತ್ತು ಸೂರ್ಯಕುಮಾರ್ ಯಾದವ್ ಅಂದ್ರೂ ತಪ್ಪಿಲ್ಲ. ಹೌದು ಸ್ನೇಹಿತರೆ, ಪವರ್ ಪ್ಲೇ ನಲ್ಲೇ ಮೊದಲನೇ 2ನೇ ಓವರ್ ನಲ್ಲಿ 2 ವಿಕೆಟ್ ಆದ್ರೆ ಕಳೆದುಕೊಳ್ಳುತ್ತೆ ನಮ್ಮ ಭಾರತ ತಂಡ. ಸಂಜು ಸ್ಯಾಮ್ಸನ್, ಬಿಗ್ ಬ್ಯಾಟರ್ ಆದಂತ ಅಭಿಷೇಕ್ ಶರ್ಮಾ ಇಬ್ರು ಕೂಡ ಔಟ್ ಆಗ್ತಾರೆ. ಅಲ್ಲಿಂದ ಕಂಬ್ಯಾಕ್ ಮಾಡಿದಂತ ನಮ್ಮ ಟೀಮ್ ಇಂಡಿಯಾ ಕೇವಲ 15.2 ಓವರ್ಗಳಲ್ಲಿ ಈ ಪಂದ್ಯವನ್ನಾದ್ರೆ ಮುಗಿಸುತ್ತೆ. ಈ ಪಂದ್ಯ ಇಷ್ಟು ಬೇಗನೆ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಅಂತ ಯಾರು ಕೂಡ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಆದ್ರೂ ಕೂಡ ನಮ್ಮ ಭಾರತ ತಂಡ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್ ಅವರ ಬೆಂಕಿ ಬ್ಯಾಟಿಂಗ್ ನಿಂದಾದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಸೋತ ಬಳಿಕ ಮಾತನಾಡಿದಂತ ನ್ಯೂಜಿಲೆಂಡ್ ನಾಯಕ ಮಿಚೆಲ್ ಸ್ಯಾಂಟ್ನರ್ ಅವರನ್ನ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ಮಿಚೆಲ್ ಸ್ಯಾಂಟ್ನರ್ ಏನೆಲ್ಲ ಮಾತನಾಡಿದ್ರು, ಏನೆಲ್ಲ ಹೇಳಿದ್ರು ಅಂತಂದ್ರೆ, ಹೌದು ಭಾರತ ತಂಡ ಈ ತರ ಸ್ಟ್ರಾಂಗ್ ಇರೋದನ್ನ ನೋಡಿದ್ರೆ ನನಗೂ ಕೂಡ ಖುಷಿ ಆಗ್ತಾ ಇದೆ. ಹೌದು, ಭಾರತ ತಂಡ ಯಾವುದೇ ತಂಡ ಆಗಿರ್ಲಿ ಕಾಂಪಿಟೇಷನ್ ಕೊಡ್ಬೇಕು. ಆದ್ರೆ ಈ ತರ ಕೊಟ್ರೆ ನಾವ್ ಏನ್ ಮಾಡೋಣ, ಮತ್ತು ಭಾರತದ ಬ್ಯಾಟರ್ಸ್ ಮತ್ತು ಭಾರತದ ಡೆತ್ ಬ್ಯಾಟಿಂಗ್ ನೋಡಿದ್ರೆ ನನಗೆ ಶಾಕ್ ಆಗುತ್ತೆ. ನಾವು 300 ರನ್ ಹೊಡೆದ್ರು ಕೂಡ ಇವರಿಗೆ ತುಂಬಾ ಕಷ್ಟ ಆಗುತ್ತೆ, ಮತ್ತು ಇವ್ರ ಎದುರು ನಾವು 300 ರನ್ ಕೂಡ ಡಿಫೆಂಡ್ ಮಾಡಿಕೊಳ್ಳೋದು ಕಷ್ಟ ಆಗುತ್ತೆ. ಆ ತರ ಬ್ಯಾಟಿಂಗ್ ಲೈನ್ ಅಪ್ ಆದ್ರೆ ಹೊಂದಿದ್ದಾರೆ. ಇನ್ನು ನಮ್ಮ ತಂಡ 209 ರನ್ ಹೊಡೆದರೂ ಕೂಡ ಭಾರತ ತಂಡ ಕೇವಲ 15.2 ಓವರ್ಗಳಲ್ಲಿ ಈ ಸ್ಕೋರ್ ಅನ್ನ ಈಸಿಯಾಗಿ ಚೇಸ್ ಮಾಡಿತ್ತು. ನಮ್ಮ ನ್ಯೂಜಿಲೆಂಡ್ ತಂಡದ ಬೌಲರ್ಸ್ ಗಳು ಕೂಡ ಇವರ ಬ್ಯಾಟರ್ಸ್ ಮುಂದೆ ಏನು ಮಾಡಲು ಸಾಧ್ಯವಾಗಲಿಲ್ಲ. ಹೌದು, ಈ ಪಂದ್ಯದಲ್ಲಿ ಆದ್ರೆ ನಾವು ಸೋತಿದ್ದೇವೆ. ಈ ಪಂದ್ಯ ಗೆಲುವಿಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ಇಶಾನ್ ಕಿಶನ್. ಇನ್ನು ಇಶಾನ್ ಕಿಶನ್ ಅವರು ಟೀಮ್ ಇಂಡಿಯಾಗೆ ಬಂದಿರೋದು ಟೀಮ್ ಇಂಡಿಯಾಗೆ ಖುಷಿಯಾದ ವಿಚಾರ, ಮತ್ತು ಇಶಾನ್ ಕಿಶನ್ ಅವರ ಬ್ಯಾಟಿಂಗ್ ನೋಡಿ ನನಗೂ ಕೂಡ ತುಂಬಾನೇ ಖುಷಿ ಆಯಿತು. ಹೌದು, ಇವತ್ತಿನ ಪಂದ್ಯದಲ್ಲಿ ನಾವು ಸೋತಿದ್ದೇವೆ. ಇನ್ನು 3 ಟಿ20 ಪಂದ್ಯಗಳಾದ್ರೆ ಬಾಕಿ ಇವೆ. ಆ ಪಂದ್ಯದಲ್ಲಿ ನಾವು ಖಂಡಿತವಾಗಿ 3ಕ್ಕೆ 3 ಗೆಲ್ಲುತ್ತೇವೆ ಮತ್ತು ಸೀರೀಸ್ ನ ಕೂಡ ಗೆಲ್ತೇವೆ ಅಂತಂದು ಸ್ಯಾಂಟ್ನರ್ ಆದ್ರೆ ಹೇಳಿದ್ದಾರೆ. ಇನ್ನು ಭಾರತದ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಮತ್ತು ಟಿ20 ವಿಶ್ವಕಪ್ ಬಗ್ಗೆನೂ ಕೂಡ ಮಿಚೆಲ್ ಸ್ಯಾಂಟ್ನರ್ ಆದ್ರೆ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಭಾರತ ಈ ತರ ಟಿ20ಯಲ್ಲಿ
ಫಾರ್ಮ್ ನಲ್ಲಿರೋದು ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಯಾಕಂತಂದ್ರೆ ಒಂದು ತಂಡ ಪೈಪೋಟಿ ಕೊಡುತ್ತೆ ಅಂತಂದ್ರೆ ಎದುರಾಳಿ ತಂಡನೂ ಕೂಡ ಅದೇ ತರ ಆದ್ರೆ ಇರಬೇಕು. ಆ ಕಾರಣದಿಂದಾಗಿ ನಾವು ಭಾರತದ ಜೊತೆ T20 ಕ್ರಿಕೆಟ್ ಆಡಲು ತುಂಬಾನೇ ಇಷ್ಟ ಆದರೆ ಪಡುತ್ತಿದ್ದೇವೆ. ಈ ಪಂದ್ಯದಲ್ಲಿ ನಾವು ಹೀನಾಯವಾಗಿ ಸೋತಿರಬಹುದು. ನಮ್ಮ ಬಾಲರ್ಗಳ ಇಲ್ಲಿ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಸ್ವಲ್ಪ ಡ್ಯೂ ಕೂಡ ಹೆಚ್ಚಿತ್ತು. ಆ ಕಾರಣದಿಂದಾಗಿ ನಾವಾದ್ರೆ ಈ ಪಂದ್ಯದಲ್ಲಿ ಆದ್ರೆ ಸೋತಿದ್ದೇವೆ. ಮೊದಲು ಬ್ಯಾಟಿಂಗ್ ಮಾಡಿದಾಗ ನಮಗೆ ಅಷ್ಟೊಂದೇನು ಡ್ಯೂ ಇರಲಿಲ್ಲ ಮತ್ತು ಭಾರತದ ಬೌಲರ್ಸ್ ಗಳಿಗೆ ಬೌಲಿಂಗ್ ಮಾಡಲು ಸ್ವಲ್ಪ ಹೆಲ್ಪ್ ಆದ್ರೆ ಇತ್ತು. ಆದ್ರೆ ಸೆಕೆಂಡ್ ಇನ್ನಿಂಗ್ಸ್ ನಾವು ಬೌಲಿಂಗ್ ಮಾಡಿದಾಗ ನಮ್ಮ ಬೌಲರ್ಸ್ ಗಳ ಕೈಯಲ್ಲಿ ಬಂದ್ಬಿಟ್ಟು ಡ್ಯೂ ಆದ್ರೆ ಜಾಸ್ತಿ ಇತ್ತು ಮತ್ತು ಬಾಲ್ ಕೈಯಿಂದ ಪುಸ್ತಾ ಇತ್ತು. ಆ ಕಾರಣದಿಂದಾಗಿ ನಾವು ರನ್ ಬೇಗ ಜಾಸ್ತಿ ಬಿಟ್ಟು ಕೊಡಬೇಕಾಗಿತ್ತು ಮತ್ತು ಬಾಲ್ ಕೂಡ ಕೈಗಾದ್ರೆ ಸಿಗ್ತಾ ಇರಲಿಲ್ಲ. ಆ ಕಾರಣದಿಂದಾಗಿ ಈ ಪಂದ್ಯವನ್ನು ನಾವು 15.2 ಓವರ್ಗಳಲ್ಲಿ ಆದ್ರೆ ಸೋತಿದ್ದೇವೆ. ಇನ್ನು ನಮ್ಮ ನ್ಯೂಜಿಲೆಂಡ್ ತಂಡದ ಪರ ಉತ್ತಮವಾಗಿ ಬ್ಯಾಟರ್ಸ್ ಏನು ಬ್ಯಾಟಿಂಗ್ ಆದ್ರೆ ಮಾಡಿದ್ದಾರೆ. ಆದ್ರೆ ಬೌಲರ್ಸ್ ಗಳ ಇವತ್ತು ಕಳಪೆ ಬೌಲಿಂಗ್ ನಿಂದಾಗಿ ನಾವು ಈ ಪಂದ್ಯವನ್ನಾದ್ರೆ ಸೋತಿದ್ದೇವೆ ಅಂತಂದು ಮಿಚೆಲ್ ಶಾಂಟ್ನರ್ ಆದ್ರೆ ಹೇಳಿದ್ದಾರೆ. ಇನ್ನು ಈ ಪಂದ್ಯದ ಹೈಲೈಟ್ಸ್ ಬಗ್ಗೆನೂ ಕೂಡ ಸ್ವಲ್ಪ ನೋಡೋಣ ಬನ್ನಿ. ಇನ್ನು ಭಾರತ ತಂಡ T20 ಕ್ರಿಕೆಟ್ ನಲ್ಲಿ ತನ್ನ ಪ್ರಾಬಲ್ಯವನ್ನು ಮುಂದುವರಿಸಿದೆ ಅಂತಾನೆ ಹೇಳ್ಬೋದು. 5 ಪಂದ್ಯಗಳ T20 ಸರಣಿಯ 2ನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ನೀಡಿದ್ದ 209 ರನ್ಗಳ ಬೃಹತ್ ದೊಡ್ಡ ಗುರಿಯನ್ನು ಭಾರತ ತಂಡ ಲೀಲಾಜಾಲವಾಗಿ ಚೇಸ್ ಮಾಡಿ ಗೆಲುವಾದರೆ ಪಡೆಯಿತು. ಕಂಬ್ಯಾಕ್ ಹೀರೋ ಇಶಾನ್ ಕಿಶನ್ 76 ರನ್ ಸಿಡಿಸಿದರೆ ನಾಯಕ ಸೂರ್ಯಕುಮಾರ್ ಯಾದವ್ ಅವರು ಬಹಳ ದಿನಗಳ ನಂತರ ಚುಟುಕು ಕ್ರಿಕೆಟ್ ನಲ್ಲಿ ವಿಶ್ವ ಧ್ವಂಸಕಾರಿ ಬ್ಯಾಟಿಂಗ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಬರೋಬ್ಬರಿ 23 ಇನ್ನಿಂಗ್ಸ್ ಗಳ ಬಳಿಕ ಸೂರ್ಯಕುಮಾರ್ ಯಾದವ್ ಅವರು ಅರ್ಧಶತಕ ಸಿಡಿಸಿ ಫಾರ್ಮ್ಗೆ ಆದರೆ ಮರಳಿದ್ದಲ್ಲದೆ ಭಾರತ ತಂಡಕ್ಕೆ ಸುಲಭ ಗೆಲುವು ಕೂಡ ತಂದುಕೊಟ್ಟರು. ಇವರಿಬ್ಬರ ಅಬ್ಬರದಿಂದ ಭಾರತ ತಂಡ 209 ರನ್ಗಳ ಬೃಹತ್ ಗುರಿಯನ್ನು ಇನ್ನು 28 ಬಾಲ್ಗಳು ಇರುವಂತೆಯೇ ಗೆಲುವಾದರೆ ಸಾಧಿಸಿತು ನಮ್ಮ ಭಾರತ ತಂಡ. ಇನ್ನು ಭಾರತ ತಂಡಕ್ಕೆ ಆರಂಭಿಕರ ವೈಫಲ್ಯ. ಹೌದು ಸ್ನೇಹಿತರೆ, 209 ರನ್ಗಳ ಸವಾಲಿನ ಗುರಿ ಬೆನ್ನತ್ತಿದ ಟೀಮ್ ಇಂಡಿಯಾಗೆ ಮೊದಲನೇ 7 ಎಸೆತದಲ್ಲಿ ಭಾರಿ ಆಘಾತ ಎದುರಾಯಿತಂತಾನೆ ಹೇಳ್ಬೋದು. ಇನ್ನು ಮೊದಲ ಓವರ್ ನಲ್ಲಿ 5 ಬಾಲ್ಗಳಲ್ಲಿ 6 ರನ್ ಗಳಿಸಿದ್ದ ಸಂಜು ಸ್ಯಾಮ್ಸನ್ ಅವರು ಮ್ಯಾಟ್ ಹೆನ್ರಿ ಬೌಲಿಂಗ್ ನಲ್ಲಿ ಸಚಿನ್ ರವೀಂದ್ರಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ತಾವೆದುರಿಸಿದ 2ನೇ ಎಸೆತದಲ್ಲಿ ಸಂಜು ಸ್ಯಾಮ್ಸನ್ ಜೀವದಾನ ಆದರೂ ಪಡೆದಿದ್ರು. ಆದರೆ ಅದನ್ನ ಬಳಸಿಕೊಳ್ಳಲು ವಿಫಲಾದ್ರಂತಾನೆ ಹೇಳ್ಬೋದು. ಇನ್ನು 2ನೇ ಓವರ್ ನ ಮೊದಲನೇ ಎಸೆತದಲ್ಲಿ ವಿಶ್ವದ ನಂಬರ್ 1 T20 ಬ್ಯಾಟರ್ ಆಗಿರುವಂತಹ ಅಭಿಷೇಕ್ ಶರ್ಮಾ ಜಾಕಬ್ ಡಪ್ಪಿ ಬೌಲಿಂಗ್ ನಲ್ಲಿ ಗೋಲ್ಡನ್ ಡಕ್ ಆದ್ರ ಅಂತಾನೆ ಹೇಳ್ಬೋದು. ಇನ್ನು ವಿಧ್ವಂಸ ಸೃಷ್ಟಿಸಿದ ಸೂರ್ಯಕುಮಾರ್ ಯಾದವ್ ಮತ್ತು ಇಶಾನ್ ಕಿಶನ್. ಹೌದು ಸ್ನೇಹಿತರೆ, 6 ರನ್ಗಳಿಗೆ 2 ವಿಕೆಟ್ ಕಳೆದುಕೊಂಡಿದ್ದ ಭಾರತ ತಂಡ ಸೋಲಿನ ಸುಳಿಗಾದ್ರೆ ಸಿಕ್ಕಿತ್ತು. ಆದರೆ ಇಶಾನ್ ಕಿಶನ್ ಹಾಗೂ ನಾಯಕ ಸೂರ್ಯಕುಮಾರ್ ಯಾದವ್ ಇವರಿಬ್ಬರ ಎಲ್ಲರ ಲೆಕ್ಕಾಚಾರವನ್ನೇ ಕ್ಷಣದಲ್ಲೇ ಉಲ್ಟಾ ಪಲ್ಟಾದ್ರೆ ಮಾಡಿದ್ರ ಅಂತಾನೆ ಹೇಳ್ಬೋದು. ಇನ್ನು ಈ ಇಬ್ಬರು ಬ್ಯಾಟರ್ಗಳು ಕಿವೀಸ್ ಬೌಲರ್ ಗಳನ್ನ ಮನ ಬಂದಂತೆ ಆದ್ರೆ ದಂಡಿಸಿದರು. ಕೇವಲ 49 ಬಾಲ್ಗಳಲ್ಲಿ ಈ ಜೋಡಿ 122 ರನ್ ಸಿಡಿಸಿ ಕಿವೀಸ್ ಬೌಲರ್ ಗಳನ್ನ ಧೂಳಿಪಟ ಆದ್ರೆ ಮಾಡಿದರು. ಇನ್ನು ಈ ಇಬ್ಬರು ಆಟಗಾರರು ಬೌಂಡರಿ ಸಿಕ್ಸರ್ ಗಳ ಸುರಿಮಳೆ ಆದರೆ ಸಿಡಿಸಿದರು. ಹೌದು ಸ್ನೇಹಿತರೆ, ಇಶಾನ್ ಕಿಶನ್ 34 ಬಾಲ್ಗಳಲ್ಲಿ 11 4 4 ಸಿಕ್ಸರ್ ಗಳ ಸಹಿತ 76 ರನ್ ಸಿಡಿಸಿ ಔಟ್ ಆದರು. ಇನ್ನು ಅಬ್ಬರಿಸಿದ ಸೂರ್ಯಕುಮಾರ್ ಯಾದವ್ ಮತ್ತು ಶಿವಮ್ ದುಬೆ. ಹೌದು ಸ್ನೇಹಿತರೆ, ನಾಯಕ ಸೂರ್ಯಕುಮಾರ್ ಯಾದವ್ ಅವರು 37 ಬಾಲ್ಗಳಲ್ಲಿ 9 4 ಮತ್ತು 4 ಸಿಕ್ಸರ್ ಗಳ ಸಹಿತ ಅಜಯ್ 82 ರನ್ ಗಳಿಸಿದರೆ ಕೊನೆಯಲ್ಲಿ ಅಬ್ಬರಿಸಿದಂತ ಶಿವಮ್ ದುಬೆ ಕೇವಲ 18 ಬಾಲ್ಗಳಲ್ಲಿ 1 4 ಮತ್ತು 3 ಸಿಕ್ಸರ್ ಗಳ ಸಹಿತ ಅಜಯ 36 ರನ್ ಗಳಿಸಿ ತಂಡವನ್ನು ಗೆಲುವಿನ ದಡಿಯಾದರೆ ಸೇರಿಸಿದರು. ಇನ್ನು ಭಾರತ ತಂಡ ಕೇವಲ 15.2 ಓವರ್ಗಳಲ್ಲಿ 209 ರನ್ಗಳ ಗುರಿಯನ್ನ ಚೇಸ್ ಮಾಡಿತ್ತು. ಇದು ಭಾರತ ತಂಡದ ಜಂಟಿ ಗರಿಷ್ಠ ರನ್ ಚೇಸ್ ಆಗಿದೆ. ಇನ್ನು ಈ ಹಿಂದೆ ಇಷ್ಟೇ ಗುರಿಯನ್ನ 2 ಬಾರಿ ಚೇಸ್ ಮಾಡಿ ಗೆಲುವು ಕೂಡ ಪಡೆದಿತ್ತು. ಇನ್ನು ಕಿವೀಸ್ ಧೂಳಿಪಾಟ ಮತ್ತು ಪಡೆ ಧೂಳಿಪಾಟ ಅಂತಾನೆ ಹೇಳ್ಬೋದು. ನ್ಯೂಜಿಲೆಂಡ್ ತಂಡದ ಬೌಲರ್ಸ್ ಗಳು ಎಲ್ಲರೂ 10ರ ಎಕಾನಮಿಯಲ್ಲಿ ರನ್ ಬಿಟ್ಟು ಕೊಟ್ಟಿದ್ದಾರೆ ಮತ್ತು ದುಬಾರಿ ಕೂಡ ಆಗಿದ್ದಾರೆ. ಜಾಕಬ್ ಡಪ್ಪಿ 38 ರನ್ ಕೊಟ್ಟು 1 ವಿಕೆಟ್ ಪಡೆದರೆ ಮ್ಯಾಟ್ ಹೆನ್ರಿ 3 ಓವರ್ಗಳಲ್ಲಿ 41 ರನ್ ಆದರೆ ಬಿಟ್ಟು ಕೊಟ್ಟರು. ಹಾಗೆ 1 ವಿಕೆಟ್ ಕೂಡ ಪಡೆದರು. ಇನ್ನು ಈ ಸೋದಿ 3 ಓವರ್ಗಳಲ್ಲಿ 34 ರನ್ ನೀಡಿ 1 ವಿಕೆಟ್ ಪಡೆದರೆ ಜಾಕರಿ ಪೌಲ್ಸ್ಗೆ ಕೇವಲ 3 ಓವರ್ಗಳಲ್ಲಿ 67 ರನ್ ನೀಡಿ ದುಬಾರಿ ಕೂಡ ಆದರು. ಇನ್ನು ಕಿವೀಸ್ ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ, ಇದಕ್ಕೂ ಮುನ್ನ ಬ್ಯಾಟಿಂಗ್ ಮಾಡಿದಂತ ನ್ಯೂಜಿಲೆಂಡ್ ತಂಡ ಉತ್ತಮವಾಗಿ ಬ್ಯಾಟಿಂಗ್ ಮಾಡಿತ್ತು. ನಾಯಕ ಮಿಚೆಲ್ ಶಾಂಟ್ನರ್ 27 ಬಾಲ್ಗಳಲ್ಲಿ ಅಜಯ್ 47 ರನ್ ಮತ್ತು ಸಚಿನ್ ರವೀಂದ್ರ 26 ಬಾಲ್ಗಳಲ್ಲಿ 44 ರನ್ ಮತ್ತು ಟೀಮ್ ಸೇಫರ್ಟ್ 13 ಎಸೆತಗಳಲ್ಲಿ 24 ರನ್ ಮತ್ತು ಗ್ಲೆನ್ ಫಿಲಿಪ್ಸ್ 13 ಬಾಲ್ಗಳಲ್ಲಿ 19 ರನ್ ಮತ್ತು ಡ್ಯಾರೆಲ್ ಮಿಚೆಲ್ 11 ಬಾಲ್ಗಳಲ್ಲಿ 18 ರನ್. ಹಾಗೆ ಡೆವೆನ್ ಕಾನ್ವೆ 9 ಬಾಲ್ಗಳಲ್ಲಿ 19 ರನ್ ಮತ್ತು ಪೌಲ್ಸ್ 8 ಬಾಲ್ಗಳಲ್ಲಿ ಅಜಯ್ 15 ರನ್ ಗಳಿಸಿ ತಂಡದ ಮೊತ್ತ 200 ರನ್ ಗಡಿ ದಾಟಿದರೆ ನೆರವಾದ್ರ ಅಂತ ಹೇಳ್ಬೋದು.
ಒಟ್ನಲ್ಲಿ ನಮ್ಮ ಭಾರತ ತಂಡ ಬಂದ್ಬಿಟ್ಟು ಎರಡನೇ T20 ಪಂದ್ಯದಲ್ಲಿ ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು 15.2 ಓವರ್ಗಳಲ್ಲೇ ಈ ಈಸಿಯಾಗಿ ಚೇಸ್ ಆದ್ರೆ ಮಾಡಿ ಬಿಸಾಕಿದೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ಬಂದ್ಬಿಟ್ಟು ಇಶಾನ್ ಕಿಶನ್ ಅವರಿಗಾದ್ರೆ ಸಿಗುತ್ತೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳಿ.